ಕೊಲೆ ಕೇಸ್ನಲ್ಲಿ ಪವಿತ್ರ ಗೌಡಗೆ ಜಾಮೀನು ಟೆನ್ಷನ್ ಶುರುವಾಗಿದೆ. ಕೊಲೆ ಕೇಸ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದು. ಪವಿತ್ರ ಗೌಡ A1 ಆಕೆಗೆ ಜಾಮೀನು ಟೆನ್ಷನ್ ಶುರುವಾಗಿದೆ. ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಬೆಂಗಳೂರಿನ ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ಕೋರ್ಟ್ನಲ್ಲಿ ಈಗಾಗಲೇ ಜಾಮೀನಿಗೆ ಎಸ್ಪಿಪಿ ಅವರು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ. ಕೋರ್ಟ್ ಅವಕಾಶವನ್ನ ಕೊಟ್ಟಿತ್ತು, ಆಕ್ಷೇಪಣೆಯನ್ನ ಸಲ್ಲಿಸಬಹುದು ಅಂತ ಹೇಳಿ. ಅಂತೆಯೇ ಆಕ್ಷೇಪಣೆ ಸಲ್ಲಿಕೆಯಾಗಿದೆ. ಈಗಾಗಲೇ ಜಾಮೀನು ಅರ್ಜಿ ವಿಚಾರಣೆ ಆರಂಭ ಆಗಿದೆ. ಪವಿತ್ರ ಗೌಡಗೂ ಕೂಡ ಢವಢವ ಶುರುವಾಗಿದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಚಾರ್ಜ್ ಶೀಟ್ ಅನ್ನು ಸಲ್ಲಿಕೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಅತಿ ಶೀಘ್ರದಲ್ಲೇ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ ಆರೋಪಿಗಳ ವಿರುದ್ಧ. ಅದಕ್ಕೂ ಮುನ್ನವೇ ಪವಿತ್ರ ಗೌಡ ಜಾಮೀನಿನ ನಿರೀಕ್ಷೆಯನ್ನ ಇಟ್ಕೊಂಡು ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಆದರೆ ಈ ಒಂದು ಪ್ರಕರಣ ಇದೆಯಲ್ಲ, ಕೊಲೆ ಪ್ರಕರಣ, ಇದು ಜೀವಾವಧಿಗೆ ಅವಕಾಶ ಇರುವಂತಹ ಪ್ರಕರಣ ಅಂತ ಹೇಳಿ ಜಾಮೀನು ಅರ್ಜಿಯನ್ನ ನಿರಾಕರಿಸುವ ಸಾಧ್ಯತೆಯೂ ಕೂಡ ದಟ್ಟವಾಗಿದೆ. ವಿಚಾರಣೆ ಆರಂಭ ಆಗಿರೋದ್ರಿಂದ ಏನಾಗುತ್ತೆ ಜಾಮೀನು ಭವಿಷ್ಯ? ಪವಿತ್ರ ಗೌಡ ಪರ ಹಿರಿಯ ವಕೀಲ ಟಾಮಿ ಸೆಬೆಸ್ಟಿಯನ್ ವಾದ. ಮೊದಲಿಗೆ ಅಪರಿಚಿತ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲು. ಟಾಮಿ ಸೆಬೆಸ್ಟಿಯನ್ ವಾದವನ್ನ ಮಂಡನೆ ಮಾಡ್ತಿದ್ದಾರೆ. ಪ್ರಕರಣದ A1 ಆಗಿರುವಂತಹ ಪವಿತ್ರ ಗೌಡ ಪರವಾಗಿ ಕೊಲೆ ಪ್ರಕರಣದಲ್ಲಿ ಮೊದಲು ಅಪರಿಚಿತ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಯಿತು. ಹೇಗೆ ತಮ್ಮ ಕಕ್ಷಿದಾರರ ಪರವಾಗಿ ವಾದವನ್ನ ಮಂಡನೆ ಮಾಡಬೇಕು ಆ ತೆರನಾಗಿ ಇಲ್ಲಿ ಒಂದಷ್ಟು ವಿಷಯಗಳನ್ನ ಇಟ್ಕೊಂಡು ಸೆಬೆಸ್ಟಿಯನ್ ವಾದವನ್ನ ಮಂಡಿಸ್ತಾ ಇದ್ದಾರೆ. ಪ್ರಕರಣದ A1 ಆಗಿ ಯಾವಾಗ ಮಾಡಲಾಯಿತು, ಮೊದಲು ಏನೇನಾಯಿತು ಬೆಳವಣಿಗೆಗಳು, ಫಸ್ಟ್ ಪೊಲೀಸರು ಅರೆಸ್ಟ್ ಮಾಡಿದ್ದು ಯಾರನ್ನ, ಈ ಪ್ರಕರಣದ ಸಂಪೂರ್ಣ ಹಿನ್ನೆಲೆ ಏನು, ಪವಿತ್ರ ಗೌಡ ಪಾತ್ರ ಏನು? ಪವಿತ್ರ ಗೌಡ ಕಾರಣಕ್ಕೆ ರೇಣುಕಾಸ್ವಾಮಿಯ ಕೊಲೆ ನಡೆದಿರೋದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಆದರೆ ಪವಿತ್ರ ಗೌಡ ಪಾತ್ರ ಎಷ್ಟರ ಮಟ್ಟಿಗೆ ಇದೆ ಅನ್ನೋದ್ರ ಬಗ್ಗೆ ನ್ಯಾಯಾಲಯಕ್ಕೆ ತಿಳಿಯಪಡಿಸುವಂತಹ ಕೆಲಸವನ್ನ ಇಲ್ಲಿ ಪವಿತ್ರ ಗೌಡ ಪರ ವಕೀಲರು ಮಾಡ್ತಿದ್ದಾರೆ. ಪವಿತ್ರ ಗೌಡ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿದಾರಳಲ್ಲ ಅಂತ ಹೇಳೋ ಮೂಲಕ ಆಕೆಗೆ ಜಾಮೀನನ್ನು ಕೊಡಿಸುವಂತಹ ಪ್ರಯತ್ನ ಸೆಬೆಸ್ಟಿಯನ್ ಅವರಿಂದ ಮುಂದುವರೆದಿದೆ. ಈಗಾಗಲೇ ವಾದ ಪ್ರತಿವಾದ ಆರಂಭ ಆಗಿದೆ, ವಿಚಾರಣೆ ಆರಂಭ ಆಗಿದೆ. ಮೊದಲಿಗೆ ಅಪರಿಚಿತ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಯಿತು ಅಂತ ಹೇಳಿ ಅವರು ಪ್ರಸ್ತಾಪವನ್ನು ಮಾಡ್ತಾರೆ. ಯಾಕಂದ್ರೆ ಪ್ರಕರಣದಲ್ಲೂ ಕೂಡ ಹಾಗೇನೆ ಆಗಿದ್ದು. ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿದಂತಹ ವಿಚಾರ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳಿ ಆತನ ಶವವನ್ನು ಬಿಸಾಡಿ ಬಂದಿದ್ರು ರಾಜಕಾಲುವೆಯ ಬಳಿ. ಅದಾದ್ಮೇಲೆ ಭಯ ಶುರುವಾಗುತ್ತೆ. ಅವನ ಜೊತೆ ದುಡ್ಡಿನ ವ್ಯವಹಾರ ಇತ್ತು ಅಂತ ಹೇಳಿ ಒಂದಷ್ಟು ಮಂದಿ ಆರೋಪಿಗಳು ತಾವೇ ಹೋಗಿ ಸರೆಂಡರ್ ಆಗ್ತಾರೆ. ಅದಾದ್ಮೇಲೆ ಪ್ರಕರಣ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಆಗುತ್ತೆ. ನಂತರದಲ್ಲಿ ಪೊಲೀಸರು ಒಂದೊಂದೇ ವಿಚಾರಗಳನ್ನ ಕೆದಕಿದಾಗ ಇದರ ಸಂಪೂರ್ಣ ಹಿನ್ನೆಲೆ ಬಿಚ್ಚಿಕೊಳ್ಳುತ್ತೆ. ಈ ಆರೋಪಿಗಳು ಬಂದು ಸರೆಂಡರ್ ಆದ್ರಲ್ಲ, ಅವರ ಕಾಲ್ಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಟ್ರೇಸ್ ಮಾಡಿದಾಗ ಯಾರ್ಯಾರಿಗೆ ಕಾಲ್ ಮಾಡಿದ್ದಾರೆ ಅನ್ನೋದನ್ನ ಪತ್ತೆ ಹಚ್ಚಿದಾಗ ದರ್ಶನ್ಗೆ ಕಾಲ್ ಹೋಗಿರೋದು ಗೊತ್ತಾಗುತ್ತೆ. ನಂತರ ಏನಕ್ಕೆ ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ರು ಇದ್ರ ಬಗ್ಗೆ ವಿಷಯವನ್ನ ಕೆದಕಿದಾಗ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ, ಫೋಟೋಸ್ ಕಳಿಸಿದ್ದ ಅನ್ನೋದು ಗೊತ್ತಾಗುತ್ತೆ. ಪವಿತ್ರ ಗೌಡ ಪ್ರವೋಕ್ ಮಾಡಿದ್ರು, ಪ್ರಚೋದನೆಯನ್ನ ಮಾಡಿದ್ರು. ಹಾಗಾಗಿನೇ ದರ್ಶನ್ ಟ್ರಿಗರ್ ಆಗಿ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡು ಬರೋದಕ್ಕೆ ಹೇಳಿದ್ರು. ಪಟ್ಟಣಗೆರೆ ಶೆಡ್ಗೆ ಕರೆತಂದ್ರು, ಚೆನ್ನಾಗಿ ಹೊಡೆದ್ರು. ಅದರೆಲ್ಲ 17 ಮಂದಿ ಇನ್ವಾಲ್ವ್ ಆದ್ರು. ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತು. ಇದೆಲ್ಲದರ ಬಗ್ಗೆಯೂ ಕೂಡ ಈಗಾಗಲೇ ಗೊತ್ತಿರುವಂತಹ ಸಂಪೂರ್ಣ ವಿವರಣೆ. ಆದರೆ ಇದರಲ್ಲಿ ಪವಿತ್ರ ಗೌಡ ಏನಾದರೂ ಹೇಳಿದ್ರಾ? ಪವಿತ್ರ ಗೌಡ ನೇರವಾಗಿ ಆತನನ್ನ ಕೊಲೆ ಮಾಡುವಂತಹ ವಿಚಾರದಲ್ಲಿ ಇನ್ವಾಲ್ವ್ ಆಗಿದ್ರಾ? ಇದನ್ನ ಮೇಲ್ನೋಟಕ್ಕೆ ಈಗ ಲಾಯರ್ ಯಾವ ರೀತಿಯಾಗಿ ಸಾಬೀತನ್ನ ಪಡಿಸ್ತಾರೆ, ಆಕೆಯ ಪಾತ್ರ ಇಲ್ಲ ಅನ್ನೋದನ್ನ ಹೇಗೆ ಪ್ರೂವ್ ಮಾಡ್ತಾರೆ ಅನ್ನೋದರ ಮೇರೆಗೆನೆ ಪವಿತ್ರ ಗೌಡಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಕೂಡ ನಿರ್ಧರಿತವಾಗುತ್ತೆ. ಆಕೆನೂ ಕೂಡ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ರು. ಆಕೆಯೂ ಕೂಡ ಚಪ್ಪಲಿಯಲ್ಲಿ ರೇಣುಕಾಸ್ವಾಮಿಗೆ ಹೊಡೆದಿದ್ದಾರೆ ಅನ್ನೋದಿದೆ. ಆಕೆ ಹೊಡೆದಿದ್ರಿಂದಲೇ ಆತ ಸತ್ನ, ಅದು ಕೂಡ ಇಲ್ಲಿ ಮುಖ್ಯವಾಗಿ ರೈಸ್ ಆಗುವಂತಹ ಪಾಯಿಂಟ್. ಯಾವ ತೆರನಾಗಿ ಪವಿತ್ರ ಗೌಡ ಪರ ವಕೀಲರು ಇಲ್ಲಿ ವಾದವನ್ನ ಮಾಡ್ತಾರೆ ಅನ್ನೋದರ ಮೇರೆಗೆ ಪವಿತ್ರ ಗೌಡ ಜಾಮೀನು ಅರ್ಜಿ ಅಥವಾ ಜಾಮೀನು ಭವಿಷ್ಯ ನಿರ್ಧಾರ ಆಗುತ್ತೆ.